ಆಯ್ತು ಬಿಡ್ರಿ. ಸೇ ಸುನೀಲ್, I don't believe in reading history. I don't believe in writing history. I believe in creating history. I will do my best. ಯಾವುದು ಸುಲಭವಾಗಂತೂ ಸಾಧ್ಯ ಇಲ್ಲ. ಎನಿಥಿಂಗ್ ಇಸ್ ಎಲ್ಲ ಸುಲಭ. ಈ ಮಧ್ಯೆ ನಮ್ಮ ಬ್ಯೂರೋಕ್ರಾಟ್ಸು ಅಷ್ಟು ಸುಲಭ ಬಿಡುದಿಲ್ಲ, ನನಗೆ ಗೊತ್ತಿದೆ. ಕೋರ್ಟ್ಗಳಲ್ಲೂ ಕೂಡ ಬೇಕಾದಷ್ಟು PLಗಳು ಬರ್ತವೆ, ನೀವು ಬೇಕಾದಷ್ಟು ಟೀಕೆ ಮಾಡ್ತೀವಿ, ಎಲ್ಲದೂ ಕಷ್ಟ ಇದೆ. ನೀವು ಮಾಡ್ಬೇಕಾದ್ರೆ ನಾನು ಮಾಡ್ಬೇಕಾದ್ರೆ ಈಗ ಇದು ಕುಮಾರಸ್ವಾಮಿ ಅವರು ಬಿಡದಿ ಮಾಡಬೇಕು, 5 ಟೌನ್ಶಿಪ್ ಮಾಡಬೇಕು ಅಂತ ಶುರು ಮಾಡಿದ್ರು. ವೈ ಕುಡ್ ನಾಟ್ ಡೂ ಇಟ್? ವಾಟ್ ವಾಸ್ ರಾಂಗ್? ಅವ್ರ ಆಲೋಚನೆ ತಪ್ಪು ಅಂತಲ್ಲ. ಈಗ ಮಹಾರಾಷ್ಟ್ರ CM ಈಗ ಈ ಪ್ರಾಬ್ಲಮ್ ಬಂದು ಅಂತೇಳಿ ಏರ್ಪೋರ್ಟ್ ಇಂದ ಆಚೆ 80,000 ಎಕರೆ ಅಕ್ವೈರ್ ಮಾಡ್ತಾ ಇದ್ದಾರೆ. 80,000 ಎಕರೆ. ಮೋದಿ ಸಾಹೇಬರು ಅಲ್ಲಿ ಗಿಫ್ಟ್ ಸಿಟಿ ಅಂತ ಮಾಡಿದ್ದಾರೆ. ನಾನು ಹೋಗಿ ಬಂದೆ ಗಿಫ್ಟ್ ಸಿಟಿಗೆ. ನೀವು ನೋಡಿದ್ರೆ, ಐ ಥಿಂಕ್ ಯು ಹ್ಯಾವ್ ಹರ್ಡ್ ಅಬೌಟ್ ದಟ್ ಗಿಫ್ಟ್ ಸಿಟಿ. ನಾನು ಕೇಳಿದೆ, ಸರ್ ನಮ್ ಕೊಡಿ ಅಂದ್ರೆ, ಇಲ್ಲ ಮಹಾರಾಷ್ಟ್ರ CM ಕೇಳಿದಾಗ ಕೊಡಕ್ಕಾಗಲ್ಲ, ದೇಶಕ್ಕೆ ಒಂದೇ ಒಂದು ಎಕನಾಮಿಕ್ ಸೆಂಟರ್, ಅದನ್ನ ಫ್ರೀ ಝೋನ್ ಅಂತ ಮಾಡಿದ್ದಾರೆ. ಸೊ ಹೆಂಗ್ ಮಾಡಿದ್ರು? ಈಗ ಇವರು ಆಂಧ್ರ CM ಒಂದು ಹೊಸದಾಗಿ ಒಂದು ಸಿಟಿ ಮಾಡ್ತಾ ಇದ್ದಾರೆ. ಹೆಂಗ್ ಮಾಡ್ತಾ ಇದ್ದಾರೆ? ಕ್ಯಾಪಿಟಲ್. ಅಲ್ಟಿಮೇಟ್ಲಿ ರೈತರು ಜಮೀನುಗಳನ್ನ ತೆಗೆದುಕೊಳ್ಳಿಲ್ಲ ಅಂದ್ರೆ, ಇವತ್ತು ಎಲೆಕ್ಟ್ರಾನಿಕ್ ಸಿಟಿ ಇರ್ಬೋದು, ನಮ್ಮ ಬೇರೆ ಇರ್ಬೋದು, ITPL ಜಾಗ ಇರ್ಬೋದು, ಇದೆಲ್ಲ ಯಾರ್ದು? ರೈತರದ ಜಮೀನು. ಈಗ ಪೆರಿಫೆರಲ್ ರಿಂಗ್ ರೋಡ್ ಅವತ್ತಿನ ಕಾಲದಲ್ಲಿ ಮಾಡಿದ್ರಲ್ಲ, ಬಿಸ್ನೆಸ್ ಕಾರ್ಡ್ ಅಂತ ಈಗ ಮಾಡಿದ್ರಲ್ಲ, ಅದು ದಟ್ ಇಸ್ ಎ ಬಿಗ್ ವಿಷನ್. ಐ ಆಮ್ ನಾಟ್ ಟೆಲಿಂಗ್ ನೋ. ಇವೆಲ್ಲ ಮಾಡಿದಂತ ಸಂದರ್ಭ ದೇವೇಗೌಡರು ಆಗ ಫ್ಲೈಓವರ್ ಮಾಡಿಸಿದ್ರು, ಏನ್ ತಪ್ಪು ಅಂತ ಹೇಳಕ್ಕಾಗ್ತದೆ? ಇವತ್ತು ನಾವು 106 ಎಕರೆ ಮಾಡಿದ್ದೀವಿ. ಅವತ್ತು ಅನಂತಕುಮಾರ್, SM ಕೃಷ್ಣ ಇಬ್ರು ಸೇರಿ ಬೆಂಗಳೂರಿಗೆ ಮೆಟ್ರೋ ತಂದ್ರು. ಇಟ್ ಇಸ್ ದೇರ್ ಕಾಂಟ್ರಿಬ್ಯೂಷನ್. ಈಗ ನೈಸ್ ಅಷ್ಟೇ, ದೇವೇಗೌಡರು ಅವ್ರು ಸೈನ್ ಮಾಡಿದ್ರು. ನೈಸ್ ರೋಡ್ ಇಲ್ಲ ಅಂತ ಅಂದ್ರೆ ನೀವು ಹೇಳಿ ಏನಾಗ್ತಿತ್ತು ನಮ್ಮ ಪರಿಸ್ಥಿತಿ, ಬೆಂಗಳೂರು ಏನಾಗ್ತಿತ್ತು ಅಂತ ನೀವು ನೋಡಿ, ಕಂಜೆಷನ್ ಏನಾಗ್ತಿತ್ತು. ಸೊ ಅದ್ ಬಿಡಿ, ಅವ್ರು ಯಾರು ಲೋಪದೋಷ ಇದ್ದಾರೆ, ವಿಲ್ ಟೇಕ್ ಆಕ್ಷನ್. ಅದಕ್ಕೆ ಏನ್ ಬೇಕೋ ಮಾಡೋಣ, ಅದ್ರ ಇಸ್ ಡಿಫ್ರೆಂಟ್. ಆಮೇಲೆ ಸಪರೇಟ್ ಚರ್ಚೆ ಮಾಡೋಣ. ಸೊ ಹಂಗೆ ನಮ್ಮ ಆಲೋಚನೆ. ಒಂದು ನಿಮಿಷ ಪ್ಲೀಸ್. ಇವೆಲ್ಲ ಪೂರ್ತಿ ಒಪ್ಕೋತೀನಿ, ಬಟ್ ನಾವೆಲ್ಲರೂ ಇನ್ನೊಂದು ವಿಷಯದ ಬಗ್ಗೆ ಗಮನ ಇಡಬೇಕು. ನಾನು 15 ವರ್ಷದ ಹಿಂದೆ ಎಕನಾಮಿಕ್ ಟೈಮ್ಸ್ ಅಲ್ಲಿ ಒಂದು ಆರ್ಟಿಕಲ್ ಓದಿದೆ. ಎ ಟೈಮ್ ವಿಲ್ ಕಮ್ ವೆನ್ ವಿ ವಿಲ್ ನಾಟ್ ಪ್ರೊಡ್ಯೂಸ್ ವಾಟ್ ವಿ ಹ್ಯಾವ್ ಟು ಈಟ್ ಅಂಡ್ ವಿ ವಿಲ್ ಈಟ್ ವಾಟ್ ವಿ ಕೆನಾಟ್ ಪ್ರೊಡ್ಯೂಸ್. ಎಕನಾಮಿಕ್ ಟೈಮ್ಸ್ ಅಲ್ಲಿ 15 ವರ್ಷದ ಹಿಂದೆ ಒಂದು ಲೇಖನ ಓದಿದೆ. ಎ ಟೈಮ್ ವಿಲ್ ಕಮ್ ವೆನ್ ವಿ ವಿಲ್ ನಾಟ್ ಬಿ ಪ್ರೊಡ್ಯೂಸಿಂಗ್ ವಾಟ್ ವಿ ವಿಲ್ ಈಟ್, ವಿ ವಿಲ್ ನಾಟ್ ಬಿ ಈಟಿಂಗ್ ವಾಟ್ ವಿ ವಿಲ್ ಪ್ರೊಡ್ಯೂಸ್ ಅಂತ. ಇವತ್ತು ನಿಧಾನಕ್ಕೆ ಡ್ಯೂ ಟು ವೇರಿಯಸ್ ರೀಸನ್ಸ್ ಎಷ್ಟು ಆ ಜಮೀನು, ಆಹಾರ ಉತ್ಪಾದನೆ ಮಾಡೋ ಜಮೀನು ಶ್ರಿಂಕ್ ಆಗ್ತಾ ಇದೆ ಅಂತಂದ್ರೆ, ಮುಂದೆ ನಾವೇನ್ ತಿಂತೀವಿ ಅನ್ನೋದನ್ನು ಕೂಡ ಆಡಳಿತ ನಡೆಸೋರವರು ಗಮನ ಇಟ್ಕೊಂಡು ಇದೊಂದು ಬ್ಯಾಲೆನ್ಸ್ ತರದೇ ಇದ್ರೆ ಆ ಫರ್ಟೈಲ್ ಲ್ಯಾಂಡ್ ಕರ್ಕೊಂಡು ಎಲ್ಲಿಂದ ನಾವು ವೇ ವಿ ಆರ್ ಗೋಯಿಂಗ್ ಟು ಪ್ರೊಡ್ಯೂಸ್ ಫರ್ಟೈಲ್ ಲ್ಯಾಂಡ್, ಇದನ್ನು ಕೂಡ ಆಡಳಿತ ಇರೋರು ಗಮನದಲ್ಲಿ ಇಟ್ಕೋಬೇಕು. ಮತ್ತೆ ಇವೆಲ್ಲ ಪ್ರತಿಷ್ಠೆ ಅಂತ ಇಟ್ಕೊಂಡು ಹೋಗ್ಬಿಟ್ರೆ ಬಹಳ ಕಷ್ಟ ಆಗುತ್ತೆ. ಮುಂದಿನ ಫ್ಯೂಚರ್ ಕೂಡ ನಾವು ಜ್ಞಾಪಕ ಇಟ್ಕೋಬೇಕು. ರಾಜಸ್ಥಾನ್ ಈ ದೇಶದಲ್ಲಿ ಬಿಗ್ಗೆಸ್ಟ್ ಸ್ಟೇಟ್, ಮೋಸ್ಟ್ ಲಾರ್ಜ್ ಲ್ಯಾಂಡಿಂಗ್ ಸ್ಟೇಟ್. ಅದಾದ್ಮೇಲೆ ನಮ್ಮ ಕರ್ನಾಟಕ. ಈಗ ನಾವು ರೈತರ ಬಗ್ಗೆ ಆಲೋಚನೆ ಮಾಡಲೇಬೇಕು. ರೈತಂಗೆ ಸಂಬಳ ಇಲ್ಲ, ರೈತಂಗೆ ಪ್ರಮೋಷನ್ ಇಲ್ಲ, ರೈತಂಗೆ ಪೆನ್ಷನ್ ಇಲ್ಲ, ರೈತಂಗೆ ರಿಟೈರ್ಮೆಂಟ್